ವಿರಾಮದ ನಂತರ ಕೃಷ್ಣೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿ ಕೃಷ್ಣನ ಕುರಿತಾದಂತಹ ಸುಲಭ ಪ್ರಶ್ನೆಗಳಿಗೆ ಸುಲಭ ಉತ್ತರಗಳನ್ನು ಕೊಡಬಹುದು. ಇದೀಗಾಗಲೇ ನಾವು ಹಲವಾರು ಪ್ರಶ್ನೆಯನ್ನು ಕೇಳಿದ್ವಿ, ಎಲ್ಲರೂ ಕೂಡ ಆಕರ್ಷಕ ಬಹುಮಾನವನ್ನು ಗೆದ್ದಿದ್ದಾರೆ. ಸೊ ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಕೃಷ್ಣಾರ್ಜುನರ ಸಂಬಂಧ ಇರ್ಬೋದು ಅಥವಾ ಕೃಷ್ಣನ ಅಂತ್ಯದ ಕುರಿತಾದಂತಹ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತೀವಿ. ಇದೀಗ ನಾವು 11ನೇ ಪ್ರಶ್ನೆಯತ್ತ ಗಮನ ಹರಿಸೋಣ. ಇದೀಗಾಗಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಪ್ರಶ್ನೆ ಬಂದಿದೆ. ಸೊ ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದೇನು? ನಮ್ಮ ಪ್ರಶ್ನೆ, ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದೇನು? ಮೊದಲನೇದಾಗಿ ಆಪ್ಷನಲ್ಲಿದೆ ಭಗವದ್ಗೀತೆ, ಎರಡನೇದಾಗಿ ಆಪ್ಷನಲ್ಲಿದೆ ಮಹಾಭಾರತ, 3 ಕೃಷ್ಣ ಪುರಾಣ, 4ನೇದು ಅರ್ಜುನಾಯಣ. ಸೊ ವೀಕ್ಷಕರೇ, ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ, ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದೇನು? ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ ಕೃಷ್ಣ ಅರ್ಜುನರ ಸಂಬಂಧ ಇರ್ಬೋದು, ಅದ್ರ ಜೊತೆಗೆ ಕೃಷ್ಣನ ಅಂತ್ಯ ಹೇಗಾಯಿತು ಅನ್ನೋ ಪ್ರಶ್ನೆಯ ಬಗ್ಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದೇನು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಭಗವದ್ಗೀತೆ, ಮಹಾಭಾರತ, ಕೃಷ್ಣ ಪುರಾಣ, ಅದರ ಜೊತೆಗೆ ಅರ್ಜುನಾಯಣ ಅನ್ನೋ ಪ್ರಶ್ನೆ ಇದೀಗಾಗಲೇ ನಾವು ಕೇಳ್ತಾ ಇದ್ದೀವಿ. ಸೊ ಈಗ ಕರೆ ಮಾಡಿದ್ದಾರೆ ವೆಂಕಟೇಶ್ ಅವರು, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ ಮೇಡಮ್. ಓಕೆ, ಕೃಷ್ಣಾಷ್ಟಮಿಯನ್ನು ಆಚರಿಸಿದ್ರಾ? ಆಚರಿಸಿದ್ವಿ ಮೇಡಮ್. ಹೇಗೆ ಆಚರಿಸಿದ್ರಿ? ಕೃಷ್ಣ ಪೂಜೆ ಮಾಡಿ ವಿಶೇಷವಾಗಿ ಅಷ್ಟೋತ್ತರ ಮಾಡಿ ಅರ್ಚನೆ ಮಾಡಿ ಅರ್ಚನೆ. ಓಕೆ ಓಕೆ, ಸೂಪರ್. ಹಾಗಾದ್ರೆ ಕೃಷ್ಣಾಷ್ಟಮಿಯನ್ನು ಚೆನ್ನಾಗಿ ಆಚರಿಸಿದ್ದೀರಿ. ಹೌದು ಮೇಡಮ್. ಸೊ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಗೆ ವೆಂಕಟೇಶ್ ಅವರೇ. ಅದು ಭಗವದ್ಗೀತೆ ಮೇಡಮ್. ಆನ್ಸರ್ ಹೇಳ್ಬಿಟ್ರಾ ನೀವು? ಭಗವದ್ಗೀತೆ ನೋಡೋದೇ ಬೇಡ. ಓಕೆ, ಆನ್ಸರ್ ಸರಿನಾ ತಪ್ಪ ಅಂತ ನೋಡೋಣ ಹಾಗಾದ್ರೆ. ನೋಡಿ, ನೋ ಡೌಟ್, ಅದೇ ನೋ ಡೌಟ್, ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ ವೆಂಕಟೇಶ್ ಅವರು. ಸೊ ಈಗ ಭಗವದ್ಗೀತೆ ಅನ್ನೋ ಆನ್ಸರ್ ಅನ್ನ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್ ವೆಂಕಟೇಶ್ ಅವರೇ. ಎಸ್, ಅವರು ನೋ ಡೌಟ್ ಅಂತ ಹೇಳಿದ್ರು, ಫುಲ್ ಕಾನ್ಫಿಡೆಂಟ್ ಆಗಿದ್ರು. ಸೊ ಇದೀಗಾಗಲೇ ವೆಂಕಟೇಶ್ ಅವರು ಕರೆ ಮಾಡಿದ್ರು, ಎಲ್ಲ ಫುಲ್ ಕಾನ್ಫಿಡೆಂಟಿಂದ ಹೇಳಿದ್ರು, ಯಾವ ಒಂದು ಡೌಟ್ ಇಲ್ಲದೆ ಭಗವದ್ಗೀತೆ ಅನ್ನೋ ಆನ್ಸರ್ ಹೇಳಿದ್ರು. ಸೊ ಅದು ಕೂಡ ಕರೆಕ್ಟ್ ಆಗಿದೆ, ಭಗವದ್ಗೀತೆ ಅನ್ನೋ ಆನ್ಸರು. ಸೊ ವೀಕ್ಷಕರೇ, ನಾವು ಹೇಳಿದ್ವಿ ಈಗಾಗಲೇ ಸುಲಭ ಪ್ರಶ್ನೆಯನ್ನು ಕೇಳ್ತೀವಿ. ಕಾಲ್ ಮಾಡಿದಂತಹ ಕಾಲರ್ಸ್ಗೆ ಕೃಷ್ಣನ ಕೃಪೆ ಜೋರಾಗಿದೆ. ಸೊ ಎಲ್ಲರೂ ಕೂಡ ಆಕರ್ಷಕ ಬಹುಮಾನವನ್ನು ಗೆಲ್ತಾ ಇದ್ದಾರೆ. ಈಗ ನಾನು 12ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕೃಷ್ಣೆ ಅಂತ ಯಾರನ್ನ ಕರೀತಾ ಇದ್ರು? ಇದೀಗಾಗಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬಂದಿರ್ಬೋದು ಪ್ರಶ್ನೆ. ಕೃಷ್ಣೆ ಅಂತ ಯಾರನ್ನ ಕರೀತಾ ಇದ್ರು ಅನ್ನೋ ಪ್ರಶ್ನೆಯನ್ನ ಕೇಳಿದ್ವಿ. ಸೊ ಇಲ್ಲಿ 4 ಆಪ್ಷನ್ ಇದೆ ವೀಕ್ಷಕರೇ. ರುಕ್ಮಿಣಿ, ಸತ್ಯಭಾಮೆ, ದ್ರೌಪದಿ ಹಾಗೆ ರಾಧೆ ಅನ್ನೋ 4 ಆಪ್ಷನ್ ಇದೆ. ಮತ್ತೊಮ್ಮೆ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಕೃಷ್ಣೆ ಅಂತ ಯಾರನ್ನ ಕರೀತಾರೆ ಅಂತ. ಸೊ ಇದೀಗಾಗಲೇ 4 ಆಪ್ಷನ್ ಅನ್ನ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ರುಕ್ಮಿಣಿ, ಸತ್ಯಭಾಮೆ, ದ್ರೌಪದಿ, ಅದರ ಜೊತೆಗೆ ರಾಧೆ ಅನ್ನೋ ಆಪ್ಷನ್ ಇದೆ. ಸೊ ಈಗ ಕರೆ ಮಾಡಿದ್ದಾರೆ. ಈಗ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ದಾರೆ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸೊ ಸುಬ್ರಹ್ಮಣ್ಯ ಅವರೇ, ಕೃಷ್ಣಾಷ್ಟಮಿಯನ್ನು ಹೇಗೆ ಆಚರಿಸಿದ್ರಿ? ತುಂಬಾ ಚೆನ್ನಾಗಿ ಆಚರಿಸಿದ್ವಿ ಮೇಡಮ್. ಹೌದಾ, ತುಂಬಾ ಚೆನ್ನಾಗಿ ಆಚರಿಸಿದ್ರಿ. ಸೊ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದೆಯಾ? ಪ್ರಶ್ನೆಯನ್ನ ಹೇಳ್ಬೇಕಾ ಮತ್ತೊಮ್ಮೆ? ಹೇಳಿ ಇನ್ನೊಂದ್ಸಲ. ಓಕೆ, ಕೃಷ್ಣೆ ಅಂತ ಯಾರನ್ನ ಕರಿತಾ ಇದ್ರು ಅನ್ನೋದು ನಮ್ಮ ಪ್ರಶ್ನೆ. ಇದರಲ್ಲಿ 4 ಆಪ್ಷನ್ ಇದೆ. ಸೊ ಮೊದಲನೇ ಆಪ್ಷನ್ ರುಕ್ಮಿಣಿ, ಎರಡನೇ ಆಪ್ಷನ್ ಸತ್ಯಭಾಮೆ, 3ನೇ ಆಪ್ಷನ್ ದ್ರೌಪದಿ, 4ನೇ ಆಪ್ಷನ್ ರಾಧೆ. ಗೊತ್ತಿದೆಯಾ ಉತ್ತರ ನಿಮ್ಗೆ? ಗೊತ್ತು ಮೇಡಮ್. ಯಾರು? ರಾಧೆನಾ? ರಾಧೆ. ಖಂಡಿತನಾ? ಖಂಡಿತ. ಮತ್ತೊಮ್ಮೆ ಯೋಚನೆ ಮಾಡಿ. ರಾಧೆ ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ಹೌದು. ನೋಡೋಣ ನಿಮ್ಮ ಪ್ರಶ್ನೆಯ ಉತ್ತರ ಏನಿದೆ ಸರಿಯಾಗಿದೆ ಅಂತ ನೋಡೋಣ. ಓಕೆ ವೆಂಕಟೇಶ್ ಅವರೇ, ಮತ್ತೆ ಕೃಷ್ಣಾಷ್ಟಮಿನ ಯಾವ ರೀತಿ ಆಚರಿಸಿದ್ರಿ? ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ? ಹಲೋ, ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ ವೆಂಕಟೇಶ್ ಅವರೇ? ಸುಬ್ರಹ್ಮಣ್ಯ ಅವರೇ? ಸುಬ್ರಹ್ಮಣ್ಯ ಅವರು. ಓಕೆ, ಸುಬ್ರಹ್ಮಣ್ಯ ಅವರೇ, ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ? ಬಾಲಕೃಷ್ಣ ಇದ್ದಾರಾ ನಿಮ್ಮ ಮನೇಲಿ? ಇದ್ದಾರೆ. ಏನು ಆಚರಿಸಿದ್ರ ಅವ್ರಿಗೆಲ್ಲ? ಏನು ಕೃಷ್ಣನ ಒಂದು ವೇಷ ಹಾಕಿ? ಮೇಡಮ್, ನಮ್ಮ 2ನೇ ಮಗ ಇದ್ದಾನೆ ಆಕಾಶ್ ಅಂತ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಸಾರಿ ಸುಬ್ರಹ್ಮಣ್ಯ ಅವರೇ, ನಿಮ್ಮ ಉತ್ತರ ಏನಿದೆ ಉತ್ತರ ತಪ್ಪಾಗಿದೆ. ರಾಧೆ ಅಲ್ಲ, ದ್ರೌಪದಿ ಅಂತ ಕೃಷ್ಣೆಯನ್ನ ಕರೀತಕ್ಕಂಥದ್ದು. ಕೃಷ್ಣನ ಸೋದರಿಯಾದಂತಹ ದ್ರೌಪದಿ ಏನಿದ್ದಾರೆ, ದ್ರೌಪದಿಗೆ ಕೃಷ್ಣೆ ಅಂತ ಕರೀತಕ್ಕಂಥದ್ದು. ಸೊ ಇದೀಗಾಗಲೇ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ದು. ಸುಬ್ರಹ್ಮಣ್ಯ ಅವರ ಉತ್ತರ ರಾಧೆ ಆಗಿತ್ತು. ರಾಧೆ ಸರಿಯಾದ ಉತ್ತರ ಅಲ್ಲ, ದ್ರೌಪದಿ. ಇದೀಗಾಗಲೇ ಕೃಷ್ಣನ ಸೋದರಿಯಾದಂತಹ
ದ್ರೌಪದಿಯನ್ನು ಕೃಷ್ಣೆ ಅಂತ ಕರೀತಾರೆ. ಇದೀಗಾಗಲೇ ಸುವರ್ಣ ನ್ಯೂಸ್ ಕೃಷ್ಣೋತ್ತರ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಒಂದು ಕೃಷ್ಣೋತ್ತರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡಿದರು. ಕರೆ ಮಾಡಿದ ಅಷ್ಟೂ ಕಾಲರ್ಸ್ ಕೂಡ ಆಕರ್ಷಕ ಬಹುಮಾನವನ್ನು ಗೆದ್ದರು. ಆದರೆ ಬೆಂಗಳೂರಿನಿಂದ ಕರೆ ಮಾಡಿದಂತಹ ಸುಬ್ರಹ್ಮಣ್ಯ ಅವರು ಒಂದು ಆಕರ್ಷಕ ಬಹುಮಾನವನ್ನು ಮಿಸ್ ಮಾಡಿಕೊಂಡ್ರು. ಇದೇ ರೀತಿ ಆಕರ್ಷಕ ಬಹುಮಾನಗಳು, ಆಕರ್ಷಕ ಪ್ರೋಗ್ರಾಮ್ಗಳು ನಿಮ್ಮ ಮುಂದೆ ತಂದಿಡೋಕ್ಕೆ ನಮ್ಮ ಸುವರ್ಣ ನ್ಯೂಸ್ ಪ್ರಯತ್ನ ಪಡ್ತಾನೆ ಇರುತ್ತೆ. ಇದು ಈ ಹೊತ್ತಿನ ವಿಶೇಷ ಕೃಷ್ಣೋತ್ತರ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.